ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನಿನ್ನೆ ಸಂಜೆ 6:30 ಹೊತ್ತಿಗೆ ಒಂದು ಅಜ್ಜಿ ನನಗೆ ಕರೆ ಮಾಡ್ತಾರೆ. ಸುಮಾರು ಒಂದು 45 ನಿಮಿಷಗಳು ಅನ್ಕೊಳ್ತೀನಿ ಅವ್ರು ಮಾತಾಡಿದ್ದು. ಸ್ವಂತ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ನಾನು ಏನಮ್ಮ ಈ ಥರ ಎಲ್ಲ ಮಾತಾಡ್ತಿದ್ದೆ ಅಂತ ನನ್ನ ಮೊಮ್ಮಗಳಿಗೆ ನನಗೆ ಕರೆ ಮಾಡಿಕೊಟ್ರಪ್ಪ. ನಿನ್ನ ವಿಷಯ ನಾನು ನೋಡಿದ್ದೀನಿ, ಹಾಗೆ ಕಣಪ್ಪ ನೀನು ತುಂಬ ಒಳ್ಳೆಯವನು, ಹಂಗೆ ಹಿಂಗೆ ಅಂದರು. ಅದಿರಲಿ, ಏನು ವಿಷಯಕ್ಕೆ ನೀವು ಕರೆ ಮಾಡಿದ್ರು ನನಗೆ ಮಾಹಿತಿ ತಿಳಿಸಿ, ತುಂಬ ಬೇರೆ ಬೇರೆ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿದೆ. ಕೊನೆಗೆ ಮೊಮ್ಮಗಳು ಫೋನ್ನ ತಗೊಂಡು ಮಾತಾಡಿದ್ರು. ಸರ್, ಏನು ವಿಚಾರ ಇಲ್ಲ ಸರ್. ನಮ್ಮ ಸ್ಟೂಡೆಂಟ್ ಗ್ರೂಪಿಗೆ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೋಬೇಕು, ತಂದೆ ತಾಯಿಗಳ ಬೆಲೆ ಕೊಡಿ ಅಂತ ನಮ್ಮ ಪ್ರಿನ್ಸಿಪಾಲ್ ನಿಮ್ಮ ವಿಡಿಯೋನ ನನ್ನ ಗ್ರೂಪಿಗೆ ಶೇರ್ ಮಾಡಿದರು. ಅದನ್ನು ನೋಡಿ ಎಲ್ಲ ತಂದೆ ತಾಯಿಗಳು ಒಳ್ಳೆಯವರಾಗಿರಲ್ಲ ಸರ್. ಈ ನನ್ನ ತಾಯಿ ಇದ್ದಾಳ, ನನ್ನ ತಾಯಿ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದ್ರೆ, ಮದುವೆ ಆಗಿ ಇವತ್ತಿಗೆ ನನ್ನ ತಂದೆ ತಾಯಿಗಳು 19 ವರ್ಷ ಆಯಿತು. ನಾಳೆ ಅವರ ಮದುವೆಯ ಆ್ಯನಿವರ್ಸರಿ ಮಾಡಬೇಕು. ಆದರೆ ಇವತ್ತು ನನ್ನ ತಂದೆ ನನ್ನ ಜೊತೇಲಿದ್ದಾರೆ, ನನ್ನ ತಾಯಿ ನನ್ನ ಜೊತೇಲಿಲ್ಲ ಅಂದರು. ಹೌದಮ್ಮ, ಹೇಳಮ್ಮ, ಸ್ವಲ್ಪ ಬೇಗ ಹೇಳಮ್ಮ ಅಂದರು. ನೋಡಿ ಸರ್, ಮದುವೆಯಾಗಿ 19 ವರ್ಷ ಆಯಿತು. ಇಲ್ಲಿವರೆಗೂ ನನ್ನ ತಾಯಿ ಬಿಟ್ಟು ಹೋಗಿ 16 ವರ್ಷ ಆಯಿತು. ಮದುವೆ ಆಗಿದ್ದು 4-5 ವರ್ಷ ನನ್ನ ತಾಯಿ ತುಂಬ ಚೆನ್ನಾಗಿದ್ದು ನನ್ನ ತಂದೆ ಚೆನ್ನಾಗಿ ಬೈಕು, ಕಾರು, ಮನೆ ಇನ್ನೇನು ಕಟ್ತಾಯಿದ್ರು. ಅಷ್ಟರೊಳಗೆ ನಮ್ಮ ತಂದೆಗೆ ಒಳ್ಳೆ ಹಳೆಯ ಸ್ನೇಹಿತರೊಬ್ಬರು ಪರಿಚಯ ಆಗ್ತಾರೆ. ಅವರು ಒಂದು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗ್ತಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಮನೆಯಲ್ಲಿ ಎಲ್ಲ ಕೆಲಸಗಳು ನಡೀತಾ ಇರ್ತದೆ. ನಮ್ಮ ಅಜ್ಜಿ ಹೇಳಿದ್ದು ಎಲ್ಲ ವಿಚಾರಗಳು. ನಾನು ಆವಾಗ ಸಣ್ಣ ಮಗು. ಆವಾಗ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಕಾರಲ್ಲೆಲ್ಲ ಕರ್ಕೊಂಡು ಹೋಗೋದು ಒಂದು ಚೂರು ನೆನಪು ಇರ್ಬೋದು ಅಷ್ಟೇ ನನಗೆ. ಸರ್, ನನ್ನ ತಾಯಿ ಅಷ್ಟೇ ಚೆನ್ನಾಗಿದ್ದರು. ನನ್ನ ತಾಯಿ ತುಂಬ ಸ್ಮಾರ್ಟ್ ಆಗಿದ್ದಾರೆ ಸರ್. ಆದರೆ ಆ ಸ್ಮಾರ್ಟ್ ಇವತ್ತು ಏನಾಯಿತು ಅಂದರೆ, ನಮ್ಮ ತಂದೆಗೆ ಪರಿಚಯ ಆದಂಥ ಸ್ನೇಹಿತರು ಚೆನ್ನಾಗಿ ಬಿಸ್ನೆಸ್ಸಲ್ಲಿ ಬೆಳೆಸಿದ್ರು. ದಿಢೀರಂತ 1.5 ವರ್ಷದಲ್ಲಿ ಎಲ್ಲ ದುಡ್ಡನ್ನು ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗೋ ಥರ ಮಾಡಿಕೊಂಡು, ಎಲ್ಲ ಬಿಸ್ನೆಸ್ಗಳು ಓನರ್ ಅವರೇ ಆಗೋ ಥರ ಮಾಡಿ ನನ್ನ ತಂದೆಗೆ ಲಾಸ್ ಮಾಡಿದ್ರು. ಲಾಸ್ ಮಾಡ್ತಲ್ಲ ಅಂಥೇಳಿ ಆ ಸ್ನೇಹಿತರು ನಮ್ಮ ತಂದೆ ಬಿಟ್ಟರಂತೆ. ಬಿಟ್ಟಿದ ಮೇಲೂ ಸುಮ್ಮನೆ ಇರಲಿಲ್ಲ ಆ ಸ್ನೇಹಿತರು. ಏನಾದರೂ ಮಾಡಬೇಕು ಅಂತ ನಮ್ಮ ತಂದೆ ಮೇಲೆ ಅದು ಇದು ಕೆಟ್ಟ ಅಪವಾದಗಳನ್ನು ವಹಿಸ್ತಾನೆ ಇದ್ದರು. ನಮ್ಮ ತಾಯಿ ಚೆನ್ನಾಗಿ ಅವ್ರ ಸ್ನೇಹಿತರ ಜೊತೆ ಜಗಳ ಆಡ್ತಾಯಿದ್ರು. ನಿಮ್ಮನ್ನು ನಂಬ್ಕೊಂಡೆ ನಮ್ಮ ಯಜಮಾನ್ರು ಅಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಲಾಸ್ ಮಾಡಿದ್ಯಾ ನೀನು, ಅಂಥವನು ಇಂಥವನು ಅಂತ ರೋಡಲ್ಲೆಲ್ಲ ಜಗಳ ಆಡ್ತಾ ಇದ್ರಂತೆ. ನಮ್ಮ ತಾಯಿ ನಮ್ಮ ತಂದೆನ ಯಾವತ್ತಿಗೂ ಬಿಟ್ಟುಕೊಟ್ಟಿಲ್ಲ. ಅದಾಗಿದ್ದು ಕೆಲವೇ ಒಂದು 5-6 ತಿಂಗಳ ನಂತರ ನಮ್ಮ ತಾಯಿಯವ್ರು ಏನು ಮಾಡಿದ್ದಾರೆ, ನನಗೆ ದಿಢೀರಂತ ಮನೆಯಲ್ಲಿ ಗಲಾಟೆ ಸ್ಟಾರ್ಟ್ ಮಾಡಿದ್ರು. ಮನೆಯಲ್ಲಿ ರಂಪಾಟ, ಕಿರ್ಚಾಟಗಳನ್ನು ಸ್ಟಾರ್ಟ್ ಮಾಡಿದ್ರಂತೆ. ನಮ್ಮ ಅಜ್ಜಿ ನಮ್ಮ ತಂದೆಗೆ ಸುಮಾರು ಸರಿ ಹೊಡೆದು ಬಿಟ್ಟಿದ್ದಾರಂತೆ. ತಂದೆನೂ ಹೊಡೆದಿದ್ದಾರೆ. ಏನಕ್ಕೆ ಹಿಂಗೆ ಆಗ್ತಾ ಇದೆಯಾ, ಏನಾಯಿತು ಅಂತ. ನಿನ್ನ ನಂಬ್ಕೊಂಡು ನಾನು ಮೋಸ ಹೋದೆ, ನಿನ್ನ ನಂಬ್ಕೊಂಡು ನಾನು ಹಂಗಿರಬೇಕು ಹಿಂಗಿರಬೇಕು, ನಾನು ಊಟದಲ್ಲೇ ಬಡತನದಲ್ಲಿ ಬೆಳೆದವಳು, ಇವನ್ನೆಲ್ಲ ತೋರಿಸ್ಕೊಟ್ಟೆ, ಗಾಡಿ ಓಡಿಸೋದು ಕಲಿಸ್ಕೊಟ್ಟೆ, ಕಾರ್ ಓಡಿಸೋದು ಕಲಿಸ್ಕೊಟ್ಟೆ, ಇಷ್ಟೆಲ್ಲನ ಮಾಡಿಕೊಟ್ಬಿಟ್ಟು ಈಗ ದಿಢೀರಂತ ನೀನು ಊಟಕ್ಕಿಲ್ಲ, ಅಕ್ಕಿಗಿಲ್ಲ, ಬೆಳೆಗಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಜೊತೆ ಜೀವನ ಮಾಡೋಕ್ಕಾಗಲ್ಲ, ನಂಗೆ ಡೈವರ್ಸ್ ಬೇಕು ಅಂತ ಹೇಳಿದ್ರಂತೆ. ನೋಡಿ, ಆ ಸಣ್ಣ ಹುಡುಗಿ ಈ ರೀತಿ ಹೇಳ್ತಾ ಇದ್ದಾಳೆ. ಡೈವರ್ಸ್ ಬೇಕು ಅಂದಾಗ ದಿಢೀರಂತ ಇವರು ಪಾಪ ಒಳ್ಳೆ ಮನುಷ್ಯ ಆಗಿರೋದಕ್ಕೆ ಆಯಿತು ಅಂತ 2 ವರ್ಷ ಕೋರ್ಟ್ ಓಡಾಡಿ ಡೈವರ್ಸ್ ಆಯಿತು. ಡೈವರ್ಸ್ ಆಗಿದ ನಂತರ ಸ್ನೇಹಿತರೆ, ಒಂದೇ ತಿಂಗಳಲ್ಲಿ